ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ ವಿತ್ ಕಾಂಚನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರಾದರೂ ನನ್ನ ಚಾನಲನ್ನು ಹೊಸದಾಗಿ ನೋಡುತ್ತಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇವತ್ತಿನ ರೆಸಿಪಿ ನೆನೆಸಿರುವ ಕಡಲೆಕಾಳು ಪಲ್ಯ. ಏನೇನು ಸಾಮಗ್ರಿಗಳು ಬೇಕಂತ ನೋಡೋಣ ಬನ್ನಿ. ನಾನು ನೆನೆಸಿ ಕುದಿಸಿರೋಂಥ 1 ಕಪ್ ಆಗೋಷ್ಟು ಕಡಲೆಕಾಳು ತೊಗೊಂಡಿದ್ದೀನಿ. ಮತ್ತು ದಪ್ಪ ಸೈಜ್ದು 2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಮತ್ತು ಟೊಮೊಟೊ 1 ಹೆಚ್ಚಿದ್ದೀನಿ ಸಣ್ಣಂಗೆ. ಮತ್ತು 2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿಣ ಪುಡಿ ಅರ್ಧ ಟೇಬಲ್ ಸ್ಪೂನ್ ಇಲ್ಲ, ಸ್ವಲ್ಪ ಚಿಟಿಕೆ ಇದೆ. ನೆಕ್ಸ್ಟು ಚಿಟಿಕೆ ಆಗೋಷ್ಟು ಸ್ವಲ್ಪನೇ ಜೀರಿಗೆ ಮತ್ತು ಸಾಸಿವೆ ಮತ್ತು ಫ್ರೆಶ್ ಆಗಿರೋಂಥ ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಕರಿಬೇವು ಸೊಪ್ಪು ಸ್ವಲ್ಪ ಮತ್ತು ಧನಿಯಾ ಪುಡಿ. ನೆಕ್ಸ್ಟು ಗ್ಯಾಸ್ ಆನ್ ಮಾಡಿಬಿಟ್ಟು ಅದ್ರ ಮೇಲೆ ಪಾತ್ರೆ ಇಟ್ಟಿದ್ದೀನಿ. ಅದು ಕಾದ ನಂತರ ಅದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಹೊತ್ತು ನಾನು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಮತ್ತು ಅದಕ್ಕೇ ಜೀರಿಗೆನೂ ಹಾಕ್ತಾಯಿದ್ದೀನಿ. ಸ್ವಲ್ಪ ನೋಡಿ ಈ ಥರ ಹಾಕಿದ ಮೇಲೆ ಅದು ಸ್ವಲ್ಪ ಚಟಪಟ ಅಂತ ಅನ್ನಬೇಕು. ನಂತರ ಇವಾಗ ಅದಕ್ಕೆ ಹೆಚ್ಚಿರೋಂಥ 2 ಈರುಳ್ಳಿ ಹಾಕ್ತಾಯಿದ್ದೀನಿ. ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಹುರ್ಕೊಳ್ಳೋಣ ಬನ್ನಿ. ಸ್ವಲ್ಪ ಗೋಲ್ಡನ್ ಬಣ್ಣ ಬರಬೇಕು, ಅಲ್ಲಿ ತನಕ ಒಂದು ಸ್ವಲ್ಪ ಚೆನ್ನಾಗಿ ಹುರಿಬೇಕು. ಇವಾಗ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ ಅದನ್ನು ಸ್ವಲ್ಪ ಹುರಿಬೇಕು ಎಣ್ಣೆಲೇ. ಮೊದಲಿಗೆ ಕರಿಬೇವು ಸೊಪ್ಪು ಹಾಕಿದರೆ ಅದು ಸುಟ್ಟು ಹೋಗುತ್ತೆ, ಅದಕ್ಕೇ ನಂತರ ಹಾಕ್ತಾಯಿದ್ದೀನಿ ನಾನು. ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ, ಹೆಚ್ಚಿರೋಂಥ ಟೊಮೊಟೊ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಮುಂಚೆನೇ ಹಾಕ್ತಾಯಿದ್ದೀನಿ ಉಪ್ಪು, ಕೊನೆಗೆ ಹಾಕಿಲ್ಲ. ಅಂದರೆ ಮೊದಲೇ ಬೇಯಿಸಿರೋಂಥ ಕಡಲೆಗೆ ಅದಕ್ಕೂ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ದೆ. ಇವಾಗ ನೆಕ್ಸ್ಟು ಚಿಟಿಕೆ ಆಗೋಷ್ಟು ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ ಮತ್ತು 3 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಅದಕ್ಕೇ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಇದನ್ನು ಎಣ್ಣೆಲೇ ಎಲ್ಲನೂ ಮಸಾಲೆಗಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಕಟ್ ಮಾಡಿರೋಂಥ ಸಣ್ಣದಾಗೆ. ನೋಡಿ ಈ ಥರ ಕೊತ್ತಂಬರಿನೂ ಅದರಲ್ಲೇ ಚೆನ್ನಾಗಿ ಹುರಿಬೇಕು. ಎಲ್ಲನೂ ಚೆನ್ನಾಗಿ ಅದು ಬಾಡಬೇಕು ಎಣ್ಣೆಲೇ. ಎಣ್ಣೆಲೇ ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಪಲ್ಯ. ಇವಾಗ ನೆನೆಸಿ ಕುದಿಸಿರುವಂಥ ಕಡಲೆಕಾಳನ್ನ ಹಾಕ್ತಾಯಿದ್ದೀನಿ. ನಾನು ನೀರನ್ನು ಸ್ವಲ್ಪ ತೊಗೊಂಡಿದ್ದೀನಿ, ಬೇಯಿಸಿರೋಂಥ ನೀರನ್ನೇ. ಮೇಲೆ ಏನೋ ನೀರು ಹಾಕ್ತಾಯಿಲ್ಲ, ನೀವು ಬೇಕಾದರೆ ನೀರು ಹಾಕ್ಬೋದು. ನಾನು ಅದರಲ್ಲೇ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಸ್ವಲ್ಪ ತಿರುವಾಡಿದ ಮೇಲೆ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಚೆನ್ನಾಗಿ ಕುದಿಬೇಕು, ಎಣ್ಣೆ ಬಿಡಬೇಕಲ್ಲ, ಅಲ್ಲಿ ತನಕ ಕುದಿಬೇಕು. ಇವಾಗ ಸ್ವಲ್ಪ ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ ತುರಿದ್ಬಿಟ್ಟು. ನೀವು ಬೇಕಾದರೆ ಇದಕ್ಕೆ ಶೇಂಗಾ ಪುಡಿ ಹಾಕ್ಕೋಬೋದು, ಗುರೆಳ್ಳು ಪುಡಿನೂ ಹಾಕ್ಬೋದು, ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಆಲೂಗಡ್ಡೆ ಹಾಕಿದರೆ ಇನ್ನೂ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಇವಾಗ ಒಂದು 3 ನಿಮಿಷ ಕುದಿಯೋಕ್ಕೆ ಬಿಟ್ಟಿದ್ದೆ. ಇವಾಗ ನೋಡಿ ತೆಗೆದಿದ್ದೀನಿ. ಯಾವ ಥರ ಎಷ್ಟು ಚೆನ್ನಾಗಿ ಕುದೀತಾ ಇದೆಯಲ್ಲ, ಈ ಥರ ಎಣ್ಣೆ ಬಿಡಬೇಕದು, ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಬೇಕು. ಮುಂಚೆನೇ ಬೇಯಿಸಿರುತ್ತಲ್ಲ, ಅದಕ್ಕೇ ಇದು ಮಸಾಲೆ ಕುದಿಯೋಕ್ಕೋಸ್ಕರ ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಉರಿಲಿ ಕುದಿಬೇಕದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಒಂದು ಬೌಲ್ಗೆ ತಗೊಳ್ಳೋಣ ಬನ್ನಿ ಅಲ್ವಾ. ನಾನು ರಾತ್ರಿಯೇ ಕಡಲೆನ ನೆನೆ ಹಾಕಿದ್ದೆ. ನೆನೆ ಹಾಕಿ ಬೆಳಗ್ಗೆನೇ ತೆಗೆದ್ಬಿಟ್ಟು ಚೆನ್ನಾಗಿ ತೊಳೆದು 2ರಿಂದ 3 ವಿಸಿಲ್ ಹಾಕಿಸಿದ್ದೆ. ಚೆನ್ನಾಗಿ ಮೆತ್ತಗೆ ಕುದ್ದಿದೆ. ನೋಡಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ನೀವು ಒಮ್ಮೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇಲ್ಲಿವರೆಗೂ ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್, ಆಲ್ ಆಫ್ ಯು.